ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ನಮ್ಮ ಮನೇಲಿ ತುಂಬಾ ಚೆನ್ನಾಗಾಯಿತು. ಇವತ್ತು ಶ್ರಾವಣ ಶನಿವಾರ, ನಿನ್ನೆ ಲಕ್ಷ್ಮೀ ವಾರ, ಇವತ್ತು ವೆಂಕಟೇಶ್ವರನ ವಾರ. ಸೊ ಇವತ್ತು ಶ್ರವಣ ನಕ್ಷತ್ರ ಇದೆಯಂತೆ. ಶ್ರಾವಣ ಮಾಸ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಯೂಶಲಿ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಶನಿವಾರ ಮನೇಲಿ ದಾಸಂಗ ಮಾಡಬೇಕು. ಅದನ್ನು ಇವತ್ತೇ ಮಾಡೋಣ ಅಂಥೇಳಿ ತುಂಬಾ ಟಯರ್ಡ್ ಆಗಿದ್ರು. ಸಂಭವ್ ಇವತ್ತು ಮ್ಯಾನೇಜ್ ಮಾಡಿ ದಾಸಂಗ ಮಾಡಿದ್ವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಮನೆಯವರು ನನ್ನ ಮಗ ಎಲ್ಲ ಹೋಗಿ ಉಲಾಮ್ ಎತ್ಕೊಂಡು ಬಂದಿದ್ದಾರೆ. ಸೊ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ್ದು ಬಾಗನ, ಆಮೇಲೆ ಇವತ್ತು ಉಲಾಮ್ ತೊಗೊಂಬಂದಿರೋ ಅಂಥ ಅಕ್ಕಿ, ಬೆಲ್ಲ, ಅದು ಮತ್ತು ಹೂವು, ಹಣ್ಣು ಸ್ವಲ್ಪ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ, ಅಲ್ಲೇನಾಯಿತು ಎಲ್ಲ ತೋರಿಸ್ತೀನಿ. ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾಯ್. ಫ್ಲ್ಯಾಶ್ ಬ್ಯಾಕ್. Yes. Govinda. 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 ಇದಿಟ್ಲೆ ಏಳ್ಕೊಂಡಲವಾಡ ವೆಂಕಟರಮಣ ಗೋವಿಂದ ಸಪ್ತಗಿರಿವಾಸ ಗೋವಿಂದ ಗೋವಾಡ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಗೋವಿಂದ ಗೋವಿಂದ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ಹರೇ ಶ್ರೀನಿವಾಸ ಗೋವಿಂದ ಗೋವಿಂದ ಶ್ರೀ ಶ್ರೀನಿವಾಸ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಗೋವಿಂದ. ನಾವು ಹೊರಟಿದ್ದು ದೇವಸ್ಥಾನಕ್ಕೆ, ನಮ್ಮನೆ ಹತ್ರ ಇರುವಂತ ವಸಂತ ವಲ್ಲಭರಾಯನ ದೇವಸ್ಥಾನಕ್ಕೆ. ಸೊ ಸ್ಯಾಟರ್ಡೆ ಆಗಿತ್ತು, ತುಂಬಾ ಒಳ್ಳೆ ದಿನ ಆಗಿತ್ತು, ವೆಂಕಟೇಶ್ವರನ ದೇವಸ್ಥಾನ ಆಗಿತ್ತು. ಸೊ ನಾವು ಆಲ್ರೆಡಿ ತುಂಬಾ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಪ್ರಿಪೇರ್ ಆಗೇ ಬಂದಿದ್ವಿ. ಚೆನ್ನಾಗಿದ್ಯಾ? ಹಾ, ಬಾ ಹೋಗೋಣ, ಜೇಜಿ ನೋಡ್ಕೊಂಬರೋಣ. ಹ್ಯಾಪಿಯಾಗಿ ಬರ್ಬೇಕು ಈಗ ಜೇಜಿ ನೋಡಕ್ಕೆ. ಓಕೆ, ಕ್ಯೂ ಇರುತ್ತೆ, ತುಂಬಾ ಹೊತ್ತಾಗುತ್ತೆ ದರ್ಶನ ಆಗಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಹೊರತು ಈ ತರ ಬಾಗ್ಲು ಹಾಕಿರ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸೊ ದೇವ್ರ ಅಲಂಕಾರ ನಡೀತಾ ಇದೆ ಅಂತ ಹೇಳಿ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿದ್ರು. ಒಂದ್ 30-40 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ವೇಟ್ ಮಾಡಿ ದರ್ಶನ ಮುಗಿಸ್ಕೊಂಡ್ ಬರೋಷ್ರಲ್ಲಿ ಮೋರ್ ದೆನ್ 2 hours ಆಯ್ತು. ಒಳಗಡೆ ಎಲ್ಲೂ ಮೊಬೈಲ್ ಅಲ್ಲೂ ಇರ್ಲಿಲ್ಲ. ಸೊ ನಾನು ಎಲ್ಲೂ ಕ್ಯಾಪ್ಚರ್ ಮಾಡ್ಲಿಲ್ಲ. ಹೊರಗಡೆ ಬರ್ತಾ ಪ್ರಸಾದ ವಿಸರ್ಜನೆ ಸಹ ನಡೀತಾ ಇತ್ತು. ನಮ್ಗೆ ಪುಳಿಯೋಗರೆ ಮತ್ತೆ ಲಡ್ಡು ಎಲ್ಲ ಸಿಕ್ತು, ತಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರೋ ಅಷ್ಟರಲ್ಲಿ ಎಷ್ಟೊಂದು ಶಾಪ್ಸ್ ಓಪನ್ ಆಗೋಗಿತ್ತು ಆಲ್ರೆಡಿ. ಸೊ ಎಲ್ಲ ಶಾಪ್ಸ್ ನಾನು ಒಂದ್ ರೌಂಡ್ ನೋಡ್ಕೊಂಡು ವಾಪಸ್ ಮನೆಗೆ ಅಂತ ಹೊರಟ್ ಬಂದ್ವಿ. ಯಶ್ವಂತ್ ಗಿಫ್ಟ್ ನಾವು ಬರೋ ಅಷ್ಟರಲ್ಲಿ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದೆ. ಮನೇಲಿ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಗಡೆ ಬಂದ್ವಿ. ನಾವ್ ಇವಾಗ ಬಂದಿರೋದು ಶಾಪಿಂಗಿಗೆ. ಅಂಡ್ ರಕ್ಷಾ ಬಂಧನ ಇವತ್ತು. ಸೊ ರಾಖಿನ ಶಾಪ್ ಮಾಡಕ್ಕೆ ಅಂತ ಹೇಳಿ ಬಂದ್ವಿ. ನಂಗಂತೂ ತುಂಬಾನೇ ಆಪ್ಷನ್ಸ್ ಇದ್ದಿದ್ ನೋಡಿ ತುಂಬಾನೇ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ನನ್ಗೆ ಈ ಸಲ ಮಕ್ಳ ರಾಖಿನೇ ತುಂಬಾ ಇಷ್ಟ ಆಯ್ತು. ತುಂಬಾ ಕ್ಯೂಟ್ ಆಗಿರೋ ಆಪ್ಷನ್ಸ್ ಇತ್ತು. ಸೊ ಮಕ್ಳದೇ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಅಗೇನ್ ನಮ್ಮ ಅಣ್ಣಂದಿರು ದೊಡ್ಡವರಾಗ್ಬಿಟ್ಟಿದಾರಲ್ಲ. ಸೊ ನಂಗೆ ಅಣ್ಣಂಗೊಂದು ತಮ್ಮಂಗೊಂದು ಅಂತ ಹೇಳಿ ಅವ್ರಿಬ್ರಿಗೋಸ್ಕರ ಈ 2 ರಾಖಿನ ಸೆಲೆಕ್ಟ್ ಮಾಡ್ಕೊಂಡು ಬಂದೆ.
ಅಕ್ಕ ಕೊಟ್ಟಿರೋ ಸ್ವೀಟ್ಸು ನಮಗೆಲ್ಲ ಧಾರಾಳ ಮನ್ಸು ನಾವೆಲ್ಲರೂ ಹಂಚ್ಕೊಳ್ತಿದ್ವಿ. ಥ್ಯಾಂಕ್ ಯು. ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್. ದೀಪ್ಲ ಬಂದ. ಗೈಸ್, ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಇದನ್ನೆಲ್ಲ ಈ ತರ ಕೈಯಲ್ಲಿ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಹಿಂಗೆ ಎತ್ಕೊಂಡು ಮಸ್ತಾಗಿರುತ್ತೆ. ಟ್ರೈ ಮಾಡಿ. ಆದ್ರೆ ಇವ್ರ ತರ ನನ್ ಕೈಯಲ್ಲಿರೋ ಉಪ್ಪಿನಕಾಯಿ ತಿನ್ಬಾರ್ದು. ಬಂದನೋ ಬಾವ ಬಂದನೋ. ಬಿಗ್ ಬಾಸ್ಕೆಟ್ ಅಲ್ಲಿ ಆಫರ್ ಬಿಟ್ಟಿರೋದ್ರಿಂದ ನಾವು ಇವತ್ತು ಪಿಜ್ಜಾ ಪಾರ್ಟಿ ಮಾಡ್ತಾ ಇದೀವಿ. ರಕ್ಷಾಬಂಧನ್ ಸ್ಪೆಷಲ್. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ರಕ್ಷಾಬಂಧನ್ ಸ್ಪೆಷಲ್ ಏನಲ್ಲ, ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಐ ಆಮ್ ಕಂಪ್ಲೀಟ್ಲಿ ಡೆಡ್. ಅಡುಗೆ ಮಾಡೋ ಪೇಷನ್ಸ್ ಇಲ್ಲ ಅದಕ್ಕೆ. ಗೈಸ್, ಹೆಲ್ತಿ ಪಿಜ್ಜಾ ತಿಂತಾ ಇದೀವಿ. ವೀಟ್ ಬೇಸ್ಡ್ ಪಿಜ್ಜಾ ವಿತ್ ವೆಜಿಟೇಬಲ್ಸ್. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರದ್ದು ಒಂದು ಪಿಜ್ಜಾ ತಿಂತಾ ಇರೋದು. ಇದರಲ್ಲಿ ಬೀನ್ಸು, ಕ್ಯಾಪ್ಸಿಕಮ್ಮು, ಬಟಾಣಿ, ನೋಡಿ ಏನೇನೋ ವೆಜಿಟೇಬಲ್ಸ್ ಇದೆ. First time I am trying such pizza. Cheers, cheers, guys. Cheers. ಸೊ ಹೀಗೆ ಬೆಳಗ್ಗೆ ಭಕ್ತಿಯಿಂದ ಶ್ರಾವಣ ಶನಿವಾರ ಮಾಡಿ, ಸಂಜೆ ರಕ್ಷಾಬಂಧನ ಮಾಡಿ, ರಾತ್ರಿ ಪಿಜ್ಜಾ ಪಾರ್ಟಿಯೊಂದಿಗೆ ನಮ್ಮ ದಿನವನ್ನ ಮುಗಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ಅಂಡ್ ಟೇಕ್ ಕೇರ್.